ಈಶಾನ್ಯ ಪದವೀಧರ ಕ್ಷೇತ್ರ ಚುನಾವಣೆ ಕಾಂಗ್ರೆಸ್ನಿಂದ ಪೂರ್ವಭಾವಿ ಸಭೆ. ಈಶಾನ್ಯ ಪದವೀಧರ ಕ್ಷೇತ್ರ ವಿಧಾನ ಪರಿಷತ್ ಚುನಾವಣೆ ನಿಮಿತ್ತ ನಗರದ ಜೆಎಸ್ ಲಾಡ್ಜ್ನ ಸಭಾಂಗಣದಲ್ಲಿ ಕಾಂಗ್ರೆಸ್ ತಾಲೂಕಾ ಘಟಕದ ವತಿಯಿಂದ ನಡೆದ ಪೂರ್ವಭಾವಿ ಸಭೆ ಹಾಗೂ ರಾಜೀವ್ ಗಾಂಧಿ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಶಾಸಕ ಬಿಎಂ ನಾಗರಾಜ್ ಅವರು ಜ್ಯೋತಿ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿದರು. ನಂತರ ಮಾತನಾಡಿದ ತಾಲೂಕಿನ ಎಲ್ಲ ಕಾರ್ಯಕರ್ತರು ಹಾಗೂ ಮುಖಂಡರು ಶ್ರಮವಹಿಸಿ ಅವರಿಗೆ ಕಳೆದ ಚುನಾವಣೆಯಲ್ಲಿ ಹೆಚ್ಚಿನ ಮತಗಳನ್ನು ಕೊಟ್ಟಿದ್ದೇವೆ. ಇದು ಬುದ್ಧಿವಂತರ ಚುನಾವಣೆಯಾಗಿದೆ. ಜಾತಿ, ಮತ, ಕೋಮು ದ್ವೇಷವನ್ನು ಹತ್ತಿಕ್ಕಿ ದೇಶದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಕೋನವನ್ನು ಹೊಂದಿರುವ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಅವರಿಗೆ ಮತವನ್ನ ಹಾಕುವುದರೊಂದಿಗೆ ಅವರನ್ನ ಬಹುಮತದೊಂದಿಗೆ ಗೆಲ್ಲಿಸಬೇಕು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು 5 ಗ್ಯಾರಂಟಿಗಳ ಮೂಲಕ ಆಡಳಿತವನ್ನ 1 ವರ್ಷ ಪೂರೈಸಿದೆ. ಉತ್ತಮ ಆಡಳಿತದ ನಿರ್ಧಾರಗಳಿಗೆ ವಿಧಾನ ಪರಿಷತ್ತಿನಲ್ಲಿಯೂ ಸದಸ್ಯರ ಬಲವು ಅಗತ್ಯವಿದೆ. ಆದ್ದರಿಂದ ನಮ್ಮ ಅಭ್ಯರ್ಥಿಗೆ ಮಾತ್ರ ಪ್ರಾಶಸ್ತ್ಯದ ಮತ ಹಾಕಬೇಕು. ನಮ್ಮ ಕಾಂಗ್ರೆಸ್ ಪಕ್ಷದ ಸಾಧನೆ 1 ವರ್ಷ ನಮ್ಮ ಕಾಂಗ್ರೆಸ್ ಕೊಟ್ಟಂತ ಆಡಳಿತದ ವಿಚಾರವನ್ನ ಎಲ್ಲ ನಮ್ಮ ಬುದ್ಧಿಜೀವಿಗಳಿಗೆ ಪದವೀಧರರಿಗೆ ಮನವರಿಕೆ ಮಾಡಿಕೊಟ್ಟು ಅದರ ಮುಖಾಂತರ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಚಂದ್ರಶೇಖರ್ ಪಾಟೀಲ್ ಅವರಿಗೆ ನಮ್ಮ ಸಿರುಗುಪ್ಪ ತಾಲೂಕಿನಿಂದ ಹೆಚ್ಚಿನ ಮತಗಳನ್ನು ಕೊಡಿಸುವ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ತಾರೆ. ಮತ್ತು ನಾವೆಲ್ಲರೂ ಮುಂದೆ ಈ ಚುನಾವಣೆಯಲ್ಲಿ ಶ್ರಮವಹಿಸಿ ನಮ್ಮ ಪಕ್ಷಕ್ಕೆ ಮತ ತಂದುಕೊಡುವಂತ ಎಲ್ಲರೂ ನಮಗೆ ಫಸ್ಟ್ ತಾವು ತಿಳ್ಕೋಬೇಕಾಗುತ್ತೆ. ನಮ್ಮ ಅಭ್ಯರ್ಥಿಯ ಭಾವಚಿತ್ರ ಹೆಸರಿನ ಮುಂದೆ ಖಾಲಿ ಬಾಕ್ಸ್ನಲ್ಲಿ ಒಂದಂತ ಮಾತ್ರ ಬರೀಬೇಕಾಗುತ್ತೆ. ಉದ್ದ ಗೀಟ್ ಮಾತ್ರ ಬರೀಬೇಕಾಗುತ್ತೆ. ಎಲ್ಲರಿಗೂ ತಾವು ಮನವರಿಕೆ ಮಾಡಿಕೊಡೋದು. ಅದೇ ರೀತಿ ಇದರಲ್ಲಿರುವ 2ನೇ ಪ್ರಾಶಸ್ತ್ಯದ ಮತ ಕೊಡೋಕ್ಕೆ ಕೂಡ ಅವಕಾಶ ಇರುತ್ತೆ. ಅದು ಫಸ್ಟ್ ನಮಗೆ ಒಂದು ಮತ ಕೊಟ್ಟ ಮೇಲೆ 1 ವರ್ಷದಲ್ಲಿ ಮೊದಲ ಪ್ರಾಶಸ್ತ್ಯದ ಓಟ್ ಕೊಟ್ಟ ಮೇಲೆ ಇನ್ನೂ ಉಳಿದಂಥ ಓಟ್ ನಮಗೆ ಯಾರಿಗಾದ್ರೂ ಕೊಡ್ಬೋದು ಅಂತ ತಾವು ಮನವಿ ಮಾಡಿ ಈಗ ನಮ್ಮ ಪಕ್ಷದವರು ಬೇರೆ ಯಾರಿಗೂ ನಮ್ಮ 2ನೇ ಪ್ರಾಶಸ್ತ್ಯದ ಓಟು ಒಳಗಾಗುವ ಅಂತಂದೇಳಿ ಮನವಿ ಮಾಡಿದ್ರೆ ಒಳ್ಳೆಯದಂತೇಳಿ ನನ್ನ ಭಾವನೆ. ಯಾಕಂದ್ರೆ 2ನೇ ಪ್ರಾಶಸ್ತ್ಯದ ಓಟ್ ಕೂಡ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಗಳು ಮತ್ತೆ ಈಕ್ವಲ್ ಓಟ್ಗಳು ಬಂದಾಗ 2ನೇ ಪ್ರಾಶಸ್ತ್ಯದ ಓಟ್ಗಳು ಕೂಡ ಮತಕ್ಕೆ ಗಣನೆಗೆ ಬರ್ತದೆ. ಅದನ್ನು ತಾವೆಲ್ಲ ಇದೇ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಿಟ್ಟೂರು ಕರಿಬಸಪ್ಪ, ಈಶಾನ್ಯ ಪದವೀಧರ ಕ್ಷೇತ್ರದ ತಾಲೂಕು ಘಟಕದ ಅಧ್ಯಕ್ಷ ಹೆಡಗಿನಾಳ್ ವೆಂಕಟೇಶ್ ನಾಯಕ್, ಪ್ರಧಾನ ಕಾರ್ಯದರ್ಶಿ ದೊಡ್ಡನಗೌಡ, ಮುಖಂಡರಾದ ಬಿಎಂ ಸತೀಶ್, ಕೊಡ್ಲೆ ಮಲ್ಲಿಕಾರ್ಜುನ್, ಶಫಿ ಹಾಗೂ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333. Thanks for watching. Like, comment, share and subscribe to the fast growing channel BV News, Voice of the People.